ಕುಟುಂಬದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು. ಜನರ ವಿಶ್ವಾಸ ಸಂಪರ್ಕ, ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನು ಗಳಿಸಿರುವಂಥದ್ದು. ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂಥ ಪ್ರಯತ್ನ ನಾವು ಮಾಡಿಲ್ಲ. ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು. ನಾವು ಸೋತಾಗೂ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ, ನಾವು ಗೆದ್ದಾಗೂ ನಮ್ಮ ಜೊತೆ ನಿಂತಿದ್ದಾರೆ. ಯಾವತ್ತೂ ನಾವು ಭಾಳ ದೊಡ್ಡ ಅಂತರದಲ್ಲಿ ಸೋತಿರೋಂಥದ್ದು ಯಾವತ್ತೂ ಇಲ್ಲ. ಅದೊಂದೇ ಸಾಕು ಉದಾಹರಣೆ. ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೇ ಇವತ್ತು. ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಇದೆ. ಅದರಿಂದ ಈಗೇನು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು 5 ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ. ಅವತ್ತೇ ನಾನು 70 ಲಕ್ಷಕ್ಕೆ ರೆಡಿ ಮಾಡಿದ್ದೆ. ನಂತರ ಒಳ್ಳೆ ಊರ್ ಮಧ್ಯೆ ಆಗಬೇಕು ಅಂತ ನಾವು ಮಾಡಿದ್ವಿ. ಸೋಷಿಯಲ್ ವೆಲ್ಫೇರಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಮುನ್ಸಿಪಾಲ್ಟಿಯಿಂದ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ರು. ಎಲ್ಲ ಆಯ್ತು. ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಾಟಾಚಾರಕ್ಕೆ 8-9 ವರ್ಷ ಅದನ್ನ ಮಾಡಿ ಇಟ್ಟಿದ್ರು. ನನಗೆ ಸಮಾಧಾನ ಇರಲಿಲ್ಲ. ಯಾಕಂದ್ರೆ ನನ್ನ ಕನಸೇ ಬೇರೆ ಇತ್ತು. ಸರ್ಕಾರದಲ್ಲಿ ನಾನು ಮಾದೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು 9 ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ. ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ, ಎಲ್ಲ ದಲಿತ ಮುಖಂಡರು ಸಂಘಟನೆಗಳವ್ರನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ, ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದಲ್ಲ, ಅವತ್ತು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸಿದೆ. ಈ ಥರ ಕನಸಿತ್ತು, ಹಿಂಗೆ ಮಾಡಬೇಕು ಅಂತಿದ್ದೆ, ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯಿತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು. ಆದರೆ ಅಂಬೇಡ್ಕರ್ ಭವನದ ಈ ಕಡೆ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತೆಗೆದುಕೊಂಡಂಥವ್ರು ಶಾಲೆ ಅಭಿವೃದ್ಧಿ ಮಾಡಿದರೆ ತೊಂದರೆ ಇಲ್ಲ, ಅಲ್ಲಿ ಅಂಬೇಡ್ಕರ್ ಅವ್ರು ಪುತ್ಲಿ ಇಡಬೇಕು ಅಂದ್ರು. ನಾನು ಹೇಳಿದೆ, ನನ್ನ ಹತ್ರ ಬಂದರು. ನಾನು ಹೇಳಿದೆ, ನೀವು ಅನುಮತಿ ತಗೊಳ್ಳಿ, ಎಲ್ಲಂದ್ರೆ ಅಲ್ಲಿ ಪುತ್ಲಿ ಇಡೋದು ಬರೋದಿಲ್ಲ, ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದೆ. ಆದರೆ ರಾತ್ರಿ ಯಾರನ್ನೋ ಕರ್ಕೊಂಡ್ಬಂದು ರಾತ್ರಿ ಅದನ್ನು ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ, ಈಗ ಯಾರು ಅದ್ರ ಹಿಂದೆ ಇದ್ದಾರೆ. ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯ್ತು, ಅವರೇನೋ ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಬೋದು. ಆದರೆ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು? ಯಾವ ರಾಜಕೀಯ ಪಕ್ಷಗಳು ಅವ್ರ ಬೆಂಬಲವಾಗಿ ನಿಂತಿದ್ದಾರೆ? ಯಾರು ಇವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ? ಬಾಯಿಗೆ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೇನು ಬೇಸರ ಇಲ್ಲ. ನನಗೀಗ ಒಂದು ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು, ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ, ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು. ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ. ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ. ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ. ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಯಾರು ತಲೆ ಕೆಡಿಸ್ಕೊಂಡು ಮಾಡಲ್ಲ. ಸರ್ಕಾರದಿಂದ ಬಂದಿದ್ದು ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು 10 ವರ್ಷ ಕಾಲ ಕಳೆದ್ರಲ್ಲ, ವ್ಯತ್ಯಾಸ ನೋಡ್ಬೇಕು ನೀವು. ಯಾರು ವ್ಯತ್ಯಾಸ? ಮುರುಗಮಲ್ಲಲ್ಲಿ ಇರ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ, ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು, ಮಿಂಡಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗಮಲ್ಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ರು. ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ 1-2 ಎಲೆಕ್ಷನ್ನಿಂದ. ಆದರೆ ಅವತ್ತಿಂದ ನನ್ನ ಕನಸಿತ್ತು. ನಾನು ಮಕ್ಕಾ ಮದೀನಾ ಇವೆಲ್ಲ ನಾನು ಟಿವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ. ಇಷ್ಟೆಲ್ಲ ಒಳ್ಳೆ ಜಾಗ ಇದೆ, ಇಷ್ಟು ಹಿಂದೂಗಳು ಬರ್ತಾರೆ, ಬರೀ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಾಜಾನ್ ಬಾಬಾಜಾನ್. ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಹುಟ್ಟಿಸ್ಬಿಡ್ತಾರೆ, ಅದಕ್ಕೊಂದು ಕತೆ ಕಟ್ಬಿಡ್ತಾರೆ. ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಜಾಗ. ಅಲ್ಲಿ ನನ್ನ ಕನಸು ನನಸಾಗಬೇಕು ಅಂತ ನಾನು 2004ರಲ್ಲೇ ಕನಸ್ಕೊಂಡಿದ್ದೆ. ಆದರೆ ಅವಕಾಶಗಳಾಗಲಿಲ್ಲ ನನಗೆ. ಇವತ್ತು ಸರ್ಕಾರ, ಇವತ್ತು ನನಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲ್ಲಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ. ಈಗಲಾದರೂ ಇದನ್ನು ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ. ನನ್ನ ಜೊತೆಗೆ ನಮ್ಮ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್, ಇಲ್ಲ ನೀನು ಮಾಡೋಣ, ನಾನು ಇದ್ದೀನಿ ನಿನ್ನ ಜೊತೆಯಲ್ಲಿ ಅಂತ ಹೇಳಿದ್ರು. ನಮ್ಮ ನಜೀರ್ ಅಹಮದ್ ಸಾಹೇಬ್ರು ಹೇಳಿದ್ರು, ಇಲ್ಲ ನೀವು ಮಾಡಿ, ನಾವೇನಾದರೂ ಮಾಡೋಣ, ನಾವೆಲ್ಲ ಒಟ್ಟಿಗೆ ಇದಕ್ಕೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು. 60 ಕೋಟಿಗೆ ವಿನ್ಯಾಸ ಮಾಡಿಸಿದೆ. ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ರು ನಮ್ಮ ಅತೀಕ್ ಅವರು, ಈಗ ಅವರು ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ಅವರು ನಾವೆಲ್ಲರೂ ಕೂತ್ಕೊಂಡು ಅವ್ರ ಮುಂದೆ ನಾನು ತೋರಿಸಿದೆ, ನೋಡಿ ಈ ರೀತಿ ಮಾಡಿದ್ದೀನಿ ಅಂತ. ಭಾಳ ಖುಷಿ ಆಯ್ತು ಅವ್ರಿಗೆ. ಏನು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರಲ್ಲ ಅಂತ ಅವರೇ ಮಾತಾಡ್ತಾ ಇದ್ರು. ನಮ್ಮವ್ರಿಗೆ ಯಾರಿಗೂ ಈ ಥರ ಐಡಿಯಾ ಬರಲಿಲ್ಲಲ್ಲ, ನೀವು ಹೆಂಗೆ ಇದೆಲ್ಲ ಯೋಚನೆ ಮಾಡಿ ಮಾಡಿಸಿದ್ರಿ ಅಂತ ಕೇಳೋದು. ನಾನು ಹೇಳ್ದೆ, ಇಲ್ಲ ನಾನು ಇದು ಕನಸಿದ್ದು. ನಾನು ಹೇಳಿದೆ ಅವ್ರಿಗೆ, ಅತೀಕ್ ಅವ್ರಿಗೆ, ನೀವು ಹಣಕಾಸು ಇಲಾಖೆಯಲ್ಲಿದ್ದೀರ, ದಯವಿಟ್ಟು ಇದನ್ನು ನೀವು
ನಿವೃತ್ತಿ ಆಗೋಕೆ ಮುಂಚೆ ನನಗೂ ಭಾಳ ಗೌರವ ಇದೆ, ನಾನು ಮುರುಗಮಲ್ಲ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ, ಹೋಗಿದ್ದೀನಿ ಅಂತ ಹೇಳಿ. ಇವತ್ತು 32 ಕೋಟಿ ಇಡೀ ರಾಜ್ಯದಲ್ಲೇ ಯಾವುದೇ ಇದುವರೆಗೂ ಯಾವುದೇ ದರ್ಗಾ ಮತ್ತೊಂದಕ್ಕೆ, ಹಜ್ ಭವನ ಮತ್ತೊಂದು ಬೇರೆ ವಿಚಾರ, ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ತರುವಂಥ ಕೆಲಸ ಆಗಿಲ್ಲ. ಇದು ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಆ ಜನಾಂಗದ ಮೇಲೆ ನನಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದ್ರೆ ತಾನೆ. ಆ ಜನಾಂಗದ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ನಾನು ಯಾಕೆ ಮಾಡಬೇಕು? ಇದು ನಡ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗ್ಲಿ ಬಿಡಪ್ಪ, ಇಷ್ಟು ದಿವಸ ನಡ್ಕೊಂಡು ಹೋಗ್ತಾ ಇದೆ, ಏನಾಗ್ಬಿಟ್ಟಿದೆ, ಹೋಗ್ಲಿ ಬಿಡು ಅಂತ ಹೇಳ್ಬೋದು. ಇವತ್ತು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ ಕೆಲವರಿಗೆ ಬಹುಶಃ ಇವತ್ತು ಈ ರೀತಿಯಾಗಿ ಇದ್ರೆ ಕೂಡ ಪಾಪ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಮಾತಾಡಿದ್ರೆ ಅವರು ವಿರೋಧಿ ಇರೋರು ಇವತ್ತು ಅಧಿಕಾರಿಗಳು. ಈಗ ನಮ್ಮ ಚಲಪತಿ ಅವರು ಯಾವ ಜನಾಂಗಕ್ಕೆ ಸೇರಿರುವಂಥವ್ರು, ನಮ್ಮ ಸುದರ್ಶನ್ ಅವರು ಯಾವ ಜಾತಿಗೆ ಸೇರಿರ್ತಕ್ಕಂಥವ್ರು, ಇಲ್ಲಿ ನಮ್ಮ ಇಒ ಯಾವ ಜಾತಿಗೆ ಸೇರಿರುವಂಥವ್ರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಯಾವ ಜಾತಿಗೆ ಸೇರಿರುವಂಥವ್ರು. ಇವತ್ತು ಎಲ್ಲ ಜಾತಿ ವರ್ಗದವರನ್ನ ಇವತ್ತು ನಮ್ಮ ಅಡಿಷನಲ್ SP ಅಲ್ಪಸಂಖ್ಯಾತರು, ನಮ್ಮ ಡೆಪ್ಟಿ ಸೆಕ್ರೆಟರಿ ಅಲ್ಪಸಂಖ್ಯಾತರು, ಇವತ್ತು ನಮ್ಮ DC ಅವರು ಹಿಂದುಳಿದ ವರ್ಗದವರು, ನಮ್ಮ CO ಅವ್ರು ಯಾವ ಜಾತಿ ನನಗೆ ಗೊತ್ತಿಲ್ಲ. CO ಅವರಾ ನನಗೆ ಗೊತ್ತಿಲ್ಲ ನೋಡಿ, ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಕೇಳೋದಿಲ್ಲ. ಇವತ್ತು ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ರೆ ಇವತ್ತು ಆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ದಾಳಿ, ಅವ್ರ ಮೇಲೆ ಎಲ್ಲ ಅರ್ಜಿಗಳು ಕೊಡುವಂಥದ್ದು, ಇವೆಲ್ಲ ಯಾಕೆ ಅವಶ್ಯಕತೆ ಇದೆ? ಈಗ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ, ನಾನು ಈಗ ಸರ್ಕಾರದಲ್ಲಿದ್ದೀನಿ, ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ. ನಾನು ತಪ್ಪೆಚ್ಚೆ ಇಟ್ಟರೆ ನೀವು ಅದನ್ನು ಹೇಳಿ. ಆದರೆ ರಾಜಕೀಯ ಕಾರಣಗಳಿಗೆ ಸಮಾಜವನ್ನು ಒಡಿತಕ್ಕಂಥ, ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತರಿದ್ದಾರೆ. ಜನ ಯಾರು ಯಾಮಾರಿಸುವಂಥ ಮಾತುಗಳನ್ನು ಇನ್ನು ಮುಂದೆ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಕಣ್ಣು ಮುಂದೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ. ಇಲ್ಲಿ ನಮ್ಮ ರೋಹಿಲ್ ಇದ್ದಾನೆ, ರೋಹಿಲ್ ಈಗ ಅವ್ರ ಏರಿಯಾಗೆ ನಾನು ಹೋಗಿದ್ದೆ ಎಲೆಕ್ಷನ್ ಟೈಮಲ್ಲಿ. ಸುಮಾರು 2 ಕುಟುಂಬ ಒಂದೊಂದು ಸಣ್ಣ ಮನೇಲಿದ್ದಾವೆ. ನಾನು ಅವತ್ತೇ ಹೇಳಿದ್ದೆ, ನಿಮಗೆಲ್ಲ ಬೇರೆ ಒಂದು ಇದು ಮಾಡಿಕೊಡ್ತೀನಿ ಅಂತ. ಇದೆಲ್ಲರ ಪರಿಣಾಮನೇ ನಾನು ಇವತ್ತು ಹೊಸ ಜಾಗ ಹುಡುಕಿ ಅಲ್ಲೆಲ್ಲ ಏನೋ ವ್ಯವಸ್ಥೆ ಮಾಡಬೇಕು ಅಂತ. ತಕ್ಷಣ ಆಗೋದಿಲ್ಲ, ಎಲ್ಲ ಯಾವುದು ತಕ್ಷಣ ಆಗಲ್ಲ. ಈಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು 10 ವರ್ಷ ಅಲ್ಲ 20 ಸಾಲ್ಕಾಯಿ. ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ನಾನು, ಇವೆಲ್ಲ ಸರ್ವೆ ಮಾಡಿಸಿದ್ದೀನಿ. ಅದರಿಂದ ಕೆಲವು ಸಂದರ್ಭದಲ್ಲಿ ನಮಗೆ ಜಾಗ ಸಿಗದೆ ಇರ್ಬೋದು. ಈಗ ನಾನು ಎಲ್ಲೋ ಜಾಗ ಕೊಟ್ಟರೆ ಉಪಯೋಗ ಇಲ್ಲ, ಇದೇ ಭಾಗದಲ್ಲೇ ಕೊಡಬೇಕು, ಇದೇ ಭಾಗದಲ್ಲೇ ನಾವು ಹುಡುಕ್ಬೇಕು, ಇದೇ ಭಾಗದಲ್ಲೇ ಮಾಡಬೇಕು. ಅದರಿಂದ ಕೆಲವು ಸಂದರ್ಭದಲ್ಲಿ ತಕ್ಷಣ ನಮ್ಗೆ ಅದು ಸಿಗುವಂಥದ್ದು ಕಷ್ಟ ಆಗುತ್ತೆ. ಅದರಿಂದ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಈಗ ಶಫೀಕ್ ಅವ್ರು ಆಗಲೇ ಮಾತಾಡಿದ್ರು, ಹೇಳಿದ್ರು ಈಗ ಕೆಲವರು ಸಮಸ್ಯೆ ಇದೆ, ರಿಜಿಸ್ಟ್ರೇಷನ್ ಆಗಿಲ್ದಿದ್ರೆ ಹೆಂಗೆ ಅಂಥೇಳಿ, GP ಅಂಥೇಳಿ. ನಿನ್ನೆ ಇದು ನಾವು ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಈ ರೀತಿ ಒಳ್ಳೆ ಕೆಲಸ. ಈಗ ನಾನು ನೋಡಿ, ಈಗ ನೋಡಲ್ ಆಫೀಸರ್ ಮಾಡಿಸಿದ್ದೀನಿ, ಅಪಾರ ಜಿಲ್ಲಾಧಿಕಾರಿ, 3 ನಗರಸಭೆಗಳು, 3 ಸ್ಥಳೀಯ ಸಂಸ್ಥೆಗಳು, ಇನ್ನು AC ಅವರು 3 ಸ್ಥಳೀಯ ಸಂಸ್ಥೆಗಳು. ವಾಟ್ಸಪ್ ಗ್ರೂಪಲ್ಲಿ ದಿನ ನನಗೆ ಹಾಕಬೇಕು, ಎಷ್ಟು ಖಾತಾಗಳನ್ನು ಮಾಡ್ತಾ ಇದ್ದೀರಾ, ಎಷ್ಟು ದುಡ್ಡು ಸಂಗ್ರಹಣೆ ಮಾಡಿದ್ದೀರಾ, ಮನೆಗೆ ತಲುಪಿಸ್ಬೇಕು. ನೀವು ಅವ್ರ ಮನೆಗೆ ಹೋಗಿ ಖಾತಾ ಕಾಪಿ ತಲುಪಿಸ್ಬೇಕು ಅಂಥೇಳಿ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ಚಲಪತಿ. ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ. ಈ ರೀತಿ ಮಾಡಿದ್ದೀವಿ, ಎಲ್ಲ ಜಿಲ್ಲಾ ಮಂತ್ರಿಗಳು ಇದನ್ನು ಮಾಡಬೇಕು. ಯಾಕಂದರೆ ಸುಮಾರು ವರ್ಷಗಳಿಂದ ಭಾಳಷ್ಟು ಜನಕ್ಕೆ ಖಾತಾ ಇರಲಿಲ್ಲ, ಒಂದು ಲೋನ್ ಪಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಒಂದು ಮಾರಾಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಸುಮಾರು 1 ವರ್ಷ ಪ್ರಯತ್ನ, 1.25 ವರ್ಷದ ಪ್ರಯತ್ನ. ಈಗ ನಿನ್ನೆ ಗ್ರಾಮ ಪಂಚಾಯತಿಗಳಲ್ಲೂ ಖಾತಾ ಕೊಡುವಂಥದ್ದಕ್ಕೆ ನಿನ್ನೆ ಅದಕ್ಕೆ ತಿದ್ದುಪಡಿ ತರುವಂಥದ್ದಕ್ಕೆ ಅದು ಕೂಡ ನಿನ್ನೆ ನಾವು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆ ಆಯಿತು. ಈಗ ರಿಜಿಸ್ಟರ್ ಆಗಿಲ್ಲದೆ ಇದ್ರೆ ಅದಕ್ಕೆ ಏನು ಮಾಡಬೇಕು ಪರ್ಯಾಯ ಅಂಥೇಳಿ ನಿನ್ನೆ ರೂಲ್ಸಲ್ಲಿ ಕೆಲವು ಚೇಂಜ್ ಮಾಡೋಣ ಅಂಥೇಳಿ ಅದ್ರ ಬಗ್ಗೆನೂ ನಿನ್ನೆ ಚರ್ಚೆ ಆಯಿತು. ಯಾಕಂದರೆ ಇದೊಂದು ಪ್ರಯತ್ನ ಶುರುವಾಗಿದೆ. ಈಗ ಏನೇನು ಸಮಸ್ಯೆಗಳು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಿಂದ ನಾನು ಚಿಂತಾಮಣಿ ನಾಗರಿಕರಲ್ಲಿ ವಿನಂತಿಸ್ಕೊಳ್ಳೋದು, ದಯವಿಟ್ಟು ಇದು ಅವಕಾಶ ಮತ್ತೆ ಬರೋದಿಲ್ಲ, ಇದು ಒನ್ ಟೈಮ್. ಇದು ಏನೇನೋ ಈ ರೀತಿ ಖಾತಾಗಳು ಸಮಸ್ಯೆ ಇದೆ, ಏನೋ ಇದ್ರೆ ನಿಮ್ಗೇನೋ ತೊಂದರೆ ಇದ್ದರೆ ಗೊತ್ತಿಲ್ಲ ನನ್ನ ಹತ್ರ ಬನ್ನಿ, ನಾನು ವಿಚಾರಿಸ್ತೀನಿ. ಇಲ್ಲ ಇಲ್ಲೇ ಪರಿಹಾರ ಆಗಿದ್ರೆ ಪರಿಹಾರ ಮಾಡ್ತೀವಿ, ಇಲ್ಲ ಬೇರೆ ಕಡೆ ಏನೋ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅದನ್ನು ಅವ್ರ ಗಮನಕ್ಕೆ ತಂದು ಯಾವ ರೀತಿ ಇದಕ್ಕೆ ಜನಕ್ಕೆ ಮುಟ್ಟಿಸೋವಂಥದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ.
ಜೊತೆಗೆ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕ್ರಮ ತಗೊಂಡಿದ್ರೆ ಈಗ ನೋಡಿ ಎಲ್ಲ ವಾರ್ಡ್ಗೂ ಗಾಡಿ ತರಿಸಿದೀವಿ. ಈಗ ಡ್ರೈವರ್ಗಳು ಹುಡ್ತಾ ಇದೀವಿ. ಎಷ್ಟು ಸಿಕ್ಕಿದ್ರಪ್ಪ ಡ್ರೈವರ್ಸು? ಈಗ ವಿಧಾನಸಭೆ ಅಧಿವೇಶನ ಆದಮೇಲೆ ನಾವು ಮತ್ತೆ ವಾರ್ಡ್ಗೆ ಒಂದೊಂದು ಟಿಪ್ಪರ್ ಕೊಡ್ತೀವಿ. ಸ್ವಲ್ಪ ಕಸದ ಬಗ್ಗೆ ನೀವೆಲ್ಲೂ ಸಹಕಾರ ಕೊಡಬೇಕು. ನಿಮ್ಮ ಮನೆ ಮುಂದೆ ಟಿಪ್ಪರ್ ಬರ್ತದೆ, ದಯವಿಟ್ಟು ಟಿಪ್ಪರ್ ಬಂದಾಗ ಅದು ಟಿಪ್ಪರ್ಗೆ ಕಸ ಕೊಡಿ. ಅದು ನೀವು ಒಣ ಕಸ, ಹಸಿ ಕಸ ಅವೆಲ್ಲ ಬೇರೆ ಮಾಡುವಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ಸ್ವಲ್ಪ ಕಲಿತಾ ಇರ್ಬೇಕು. ನಾವು ಬದಲಾವಣೆ ತಂದಾಗ ನಮ್ಮ ಊರು ಚೆನ್ನಾಗಾಗುತ್ತೆ. ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ, ಆದರೂ ಕದ್ದು ಮುಚ್ಚು ಅಲ್ಲಿ ಇಲ್ಲಿ ತರ್ತಾ ಇದ್ದಾರೆ. ಆದರೂ ಬಹುತೇಕ ಸ್ವಲ್ಪ 60% ಸ್ವಲ್ಪ ಪ್ಲಾಸ್ಟಿಕ್ಕು ಮತ್ತೊಂದು ಕಂಟ್ರೋಲ್ ಆಗಿದೆ, ಪೂರ್ತಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಸರ್ಕಾರನೇ ಇವತ್ತು ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ಆ ಎದುರುಗಡೆ ಪ್ಯಾಕೆಟ್ಗಳಿದಾವೆ ನೋಡಿ, ಅದೇನೋ ಕುರ್ಕುರೆ ಇನ್ನೊಂದು ಮತ್ತೊಂದು, ಅವೆಲ್ಲ ಪ್ಲಾಸ್ಟಿಕ್ ಏನ್ಪ, ಅವೆಲ್ಲ ನೆಕ್ಸ್ಟ್ ಚೇಂಜ್ ಆಗಬೇಕು. ಈ ಹೂನಾರುಗಳು ಹಾಕಿದ್ರೆ ಆಗಲೇ ಆ ಹೂನಾರುಗಳು ಎಲ್ಲ ತೆಗೆದಿಟ್ಬಿಟ್ಟು ಹಾಕಿದ್ರು, ಅದು ಆ ಹೂನಾರುಗಳೆಲ್ಲ ಕವರ್ ಬರ್ತದೆ. ಪ್ಯಾಕಿಂಗು ಈ ಥರ ಎಲ್ಲದರಲ್ಲೂ ಇದೆ. ಸ್ವಲ್ಪ ಆದರೆ ಹೆಚ್ಚು ನಾವು ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಗ್ಲಾಸು, ಇಂಥವು ದೊಡ್ಡ ದೊಡ್ಡ ಕವರ್ಗಳು ಇಂಥವು ಸ್ವಲ್ಪ ಅವಾಯ್ಡ್ ಆದರೆ ಸ್ವಲ್ಪ ಮೇಜರ್ ಕಮ್ಮಿ ಆಗುತ್ತೆ. ಇದೆಲ್ಲ ಹಂಗೆ ಹೊಟ್ಟೋಗ್ತದೆ. ಇದು ಮಾಡ್ತಾ ಇದ್ದೀವಿ. ನಗರದಲ್ಲಿ ಸ್ವಚ್ಛತೆ ಆಗಬೇಕು. ಕುಡಿಯೋ ನೀರಿನ ಬಗ್ಗೆ ಮೊನ್ನೆನೇ ಮೀಟಿಂಗ್ ಮಾಡಿದ್ದು ಹೇಳಿದ್ದೀನಿ. ಈ ಥರ ಎಲ್ಲೋ ನನಗೆ ಎಲ್ಲ ಕಡೆ ಇದಾಗಬೇಕು.